ಮಾತನಾಡಿ ಹೊರಗೆ ಹೋದ್ರಂತಂದ್ರೆ ಅಲ್ಲಿ ಬಂದು ನಿಂತ ಜಾಗದಾಗ ಕುಂತ ಜಾಗದಾಗ ನೀರುಗೊಜ್ಜು ಪದ್ಧತಿ ಇದನ್ನು ಬಸವಣ್ಣ ವಿರೋಧಿಸ್ತಿದ್ದ ಅವ್ರ ಮನೆಯೊಳಗೆ. ಯಾರ ಬಂದ್ರೆ ಯಾಕೆ ಹಿಂಗೆ ಮಾಡ್ತೀರಿ ಅಂತ ತಿಳ್ಕೊಂಡು ತಂದೆ ತಾಯಿಯನ್ನು ಕೇಳ್ತಿದ್ದ. ಯಾಕಂತಂದ್ರೆ ಬಸವಣ್ಣ ಇಡೀ ಜಗತ್ತಿಗೆ ಸಮಾನತೆಯನ್ನು ಬೋಧಿಸ್ತಕ್ಕಂಥ ಮಹಾನುಭಾವ ಯಾರಂತಂದ್ರೆ ಬಸವಣ್ಣ. ಅದರ ಸಲುವಾಗಿನ ಬಸವಣ್ಣ ಏನಪ್ಪ ಅಂತಂದ್ರೆ ಈ ವರ್ಣಗಳ ಪದ್ಧತಿಯನ್ನು ಒಪ್ಪುತ್ತಿದ್ದಿಲ್ಲ. ತಂದೆ ತಾಯಿಗಳು ಬ್ರಾಹ್ಮಣದ ವ್ಯವಸ್ಥೆಯ ಶಿಕ್ಷಣವನ್ನೇ ಕಲಿಸಿದ್ರು ಅವನಿಗೆ. ಬಸವಣ್ಣವರಿಗೆ ಶಿಕ್ಷಣದ ಪದ್ಧತಿ ಅಂತಂದ್ರೆ ಈಗ ಹೆಂಗೆ ಇಂಗ್ಲೀಷ್ ಮೀಡಿಯಂ ಅದಾವಲ್ಲ ಹಂಗೆ ಬಸವಣ್ಣವ್ರು ಇಂಗ್ಲೀಷ್ ಮೀಡಿಯಂ ಶಾಲೆಗೆ ಹೋದವ್ರು ಅಲ್ಲ. ನಿಮ್ಗೆ ಗೊತ್ತಿರಲಿ, ಆಗಿನ ಕಾಲದಾಗ 12ನೇ ಶತಮಾನದೊಳಗೆ ಬಸವಣ್ಣವ್ರಿಗೆ ಈ ಇಂಗ್ಲೀಷ್ ಪದ್ಧತಿ ಅಲ್ಲ. ಆವತ್ತಿನ ಕಾಲದೊಳಗೆ ಅ ಈ ಇದು ಇದ್ದಿದ್ದಿಲ್ಲ. ಅದಿಂದ ನಮ್ಮ ಗುರುಕುಲದಲ್ಲಿ ಪ್ರಾರಂಭ ಇಲ್ಲ. ಏನ ಇದ್ದರೂ ಓಂದಿಂದ ಪ್ರಾರಂಭ ಆಗ್ತಿತ್ತು 12ನೇ ಶತಮಾನದ ಪದ್ಧತಿಯೊಳಗ. ಆಗ ಮೊದಲ ಕಲಿಸೋದೇನಂತಂದ್ರ ವೇದಗಳ ಅಧ್ಯಯನ, ಶಾಸ್ತ್ರಗಳ ಅಧ್ಯಯನ, ಆನಂತರ ಪುರಾಣಗಳ ಅಧ್ಯಯನ, ಇವುಗಳನ್ನೇ ಸಾಂಸ್ಕೃತಿಕವಾಗಿ ಶಿಕ್ಷಣದ ಪದ್ಧತಿ ಆವತ್ತಿನ ಕಾಲದೊಳಗೆ ಬಸವಣ್ಣವರಿಗೆ. ನಾವೇ ಹೇಳಿದ್ನಲ್ಲ ಏನಂತಂದ್ರ ಬಸವಣ್ಣನವರು ಈ ಎಲ್ಲ ಬಸವಣ್ಣವ್ರು ಭಾಳ ದೊಡ್ಡ ವಿದ್ವಾಂಸರು. ಎಲ್ಲ ವೇದಗಳನ್ನು ಅಧ್ಯಯನ ಮಾಡ್ಯಾರ ಬಸವಣ್ಣವ್ರು, ಎಲ್ಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡ್ಯಾರ ಬಸವಣ್ಣವರು, ಎಲ್ಲ ಆಗಮಗಳನ್ನು ಬಸವಣ್ಣವ್ರು ಅಧ್ಯಯನ ಮಾಡ್ಯಾರ. ಅಷ್ಟೆಲ್ಲ ಅಧ್ಯಯನ ಮಾಡ್ಯಾರನ್ನಕ್ಕೆ ಕಾರಣ ಏನು ಅಂತಂದ್ರೆ ಅವರು ಹೇಳಿದ ಒಂದೊಂದು ವಚನದೊಳಗೆ ಎಲ್ಲ ಮಂತ್ರಗಳ ಅದಾವ. ಅವ್ರ ವಚನದೊಳಗೆ, ಬಸವಣ್ಣವ್ರ ವಚನದೊಳಗ ವೇದದ ಮಾತುಗಳು ಅದಾವ, ಆಗಮದ ಮಾತುಗಳು ಅದಾವ ಬಸವಣ್ಣವರ ವಚನದೊಳಗೆ. ಅದ್ರ ಮ್ಯಾಗಿಂದ ಗೊತ್ತಾಗ್ತದ ಏನಂತಂದ್ರ ಅವ್ರು ಅದನ್ನು ಓದಿದ್ರು ಅಂತ. ಈಗ ನೀವು ಯಾರ ಒಬ್ಬೊಬ್ರು ಮಾತಾಡುವಾಗ ಒಂದೊಂದು ಇಂಗ್ಲಿಷ್ ವರ್ಡ್ಸ್ ಅಥವಾ ಒಂದೊಂದು ಇಂಗ್ಲಿಷ್ ವಾಕ್ಯ ಅಂದ್ರಿ ಅಂತಂದ್ರ ಅದ್ರ ಮ್ಯಾಗ ನಮಗೇನು ಗೊತ್ತಾಗ್ತದ ರೀ, ಇವರು ಇಂಗ್ಲಿಷ್ ಕಲ್ತಾರ. ನಮ್ ಕೂಡ ಕನ್ನಡ ಮಾತಾಡುವಾಗ ನಡಬರ್ಕೊಂದು ಇಂಗ್ಲಿಷ್ ಮಾತು ಅಂದ್ರಿ ಅಂತಂದ್ರೆ ನಮಗ ಪಕ್ಕ ಈಗ ನಾ ಪ್ರವಚನ ಹೇಳಕತ್ತೀನಲ್ಲ, ಹೇಳ್ಕೋತ ಒಂದೆರಡು ಮಾತು ಇಂಗ್ಲೀಷ್ ಹೇಳಿನಂದ್ರೆ ನೀವೇನಂತೀರಿ, ಸ್ವಾಮಿಗೂ ಇಂಗ್ಲೀಷ್ ಬರಂಕ ಅಂತದ. ಒಂದೆರಡು ಮರಾಠಿ ಮಾತಾಡಿನಿ ಅಂದ್ರೆ ಸ್ವಾಮಿಗಳಿಗೆ ಮರಾಠಿನೂ ಬರಂಕ ಅಂತದ ಅಂತೀರಿಲ್ಲ. ಹಂಗ ಬಸವಣ್ಣವರಿಗೆ ವೇದಗಳ ಅಧ್ಯಯನ ಮಾಡಿದ್ದ ನಾವು ಎದರ ಮ್ಯಾಗ ಗುರುತಿಸ್ತೀವಿ ಅಂತಂದ್ರ ಅವರ ವಚನಗಳಲ್ಲಿ ನೂರಾರು ವೇದಗಳ ಮಂತ್ರಗಳು ಅದರೊಳಗೆ ಬಂದಾವ ಆ ವಚನದೊಳಗೆ. ಆನಂತರ ಸಂಸ್ಕೃತ ಆಗಮಗಳ ಮಾತುಗಳು ಬಂದಾವ ಬಸವಣ್ಣವ್ರ ಮಾತಿನೊಳಗೆ. ಹೀಗಾಗಿ ಬಸವಣ್ಣವ್ರು ಏನಪ್ಪಾ ಅಂತಂದ್ರೆ ಎಲ್ಲ ವೇದಗಳನ್ನ, ಎಲ್ಲ ಶಾಸ್ತ್ರಗಳನ್ನ, ಎಲ್ಲ ಆಗಮಗಳನ್ನ, ಎಲ್ಲ ಪುರಾಣಗಳನ್ನ ಅಧ್ಯಯನ ಮಾಡಿದ್ರು. ಯಾರು? ಬಸವಣ್ಣವರು. ಎಲ್ಲಿ ಅಧ್ಯಯನ ಮಾಡಿದ್ರು ಅಂತಂದ್ರ ಜಾತವೇದ ಮುನಿಗಳ ಹತ್ತಿರ. ಆವತ್ತಿನ ಕಾಲದೊಳಗೆ ಗುರುಕುಲದ ಪದ್ಧತಿ ಇತ್ತು. ಹಿಂಗ ಸರಕಾರಿ ಶಾಲೆಗಳಿರಲಿಲ್ಲ. ಆನಂತರ ಈ ಶಿಕ್ಷಣ ಸಂಸ್ಥೆಗಳದಾವಲ್ಲ ದೊಡ್ಡ ದೊಡ್ಡ, ಏನು ಕ್ವಾಯಿ 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 ಮಾಡಿದ್ರೆ ಏನಾಗ್ತದ? ಶಿಕ್ಷಣದ ಪದ್ಧತಿ ಆವತ್ತಿನ ಕಾಲದೊಳಗ ಈಗ ಹೆಂಗದಲ್ಲ, ಶಿಕ್ಷಣ ಸಂಸ್ಥೆಗಳು ಆಗಿರಲಿಲ್ಲ. ಆಗ ಹೆಂಗಿತ್ತಂತಂದ್ರ ಗುರುಗಳು, ಗುರುಕುಲದ ಪದ್ಧತಿ. ಅಲ್ಲಿ ಮನಿ ಬಿಟ್ಟ ಬರ್ಬೇಕು. ಈಗ ಹೆಂಗೆ ನೀವು ಹಾಸ್ಟೆಲ್ದಾಗ ಓದಿಡ್ತೀರಲ್ಲ, ಹುಡುಗರನ್ನ ಮಕ್ಕಳನ್ನ ಹಾಸ್ಟೆಲ್ದಾಗ ಇಡ್ತಿರಲ್ಲ, ಹಂಗೇನಪ್ಪ ಅಂತಂದ್ರ ಎಲ್ಲ ಮಕ್ಕಳನ್ನ ಅಲ್ಲಿ ಓದಿ ಬಿಟ್ಟು ಬರ್ತಿದ್ರು. ನೀವು ರಾಮಾಯಣದ ಮತ್ತು ಮಹಾಭಾರತದ ಪ್ರಸಂಗಗಳನ್ನು ಕೇಳಿದ್ರಿ ಅಂದ್ರೆ ಪಾಂಡವರ 5 ಮಂದಿ, ಕೌರವರ 101 ಮಂದಿ ಎಲ್ಲೆಂತಂದ್ರ ಮಹಾತ್ಮರ ಹತ್ತಿರ, ಅವ್ರ ಹತ್ತಿರ ಬಿಲ್ಲು ವಿದ್ಯೆಯನ್ನು ಕಲಿಯಾಕ ರಾಜರಿದ್ದರೂ ಕೂಡ, ರಾಜರ ಮಕ್ಕಳು ಅದಾರಂತಂದ್ರೂ ಕೂಡ ಅಲ್ಲಿ ಬಿಲ್ಲು ವಿದ್ಯೆಯನ್ನು ಕಲಿಯಕ ಅಲ್ಲಿ ಇದ್ರು ಅವರು. ಎಲ್ಲವುಗಳನ್ನು ಬಿಟ್ಟ ಮತ್ತು ಏನು ಹೇಳ್ತಾರ ಗುರುಗಳು ಅದನ್ನು ಸೇವಾ ಮಾಡ್ಬೇಕಲ್ಲಿ, ಸೇವಾ ಮಾಡಬೇಕು. ಈ ಕೃಷ್ಣ ಅಂತ ತಿಳ್ಕೊಂಡು ದೊಡ್ಡ ಅವತಾರಿ ಪುರುಷ ಕೃಷ್ಣ ಪರಮಾತ್ಮ, ಅವನೂ ಕೂಡ ಸಾಂದೀಪ ಮುನಿಯ ಆಶ್ರಮದೊಳಗ ಅಭ್ಯಾಸ ಮಾಡಕ್ಕಿದ್ದ. ಅಂದ್ರೆ ಅದೇ ಶಿಕ್ಷಣ.
ಶಿಕ್ಷಣದ ಪದ್ಧತಿ ಅದು. ಆ ಶಿಕ್ಷಣವನ್ನು ಕಲಿಯಲಿಕ್ಕೆ ಅಲ್ಲಿ ಸಾಂದೀಪ ಮುನಿಗಳ ಹತ್ತಿರ ಇದ್ದ. ಅವತಾರಿ ಪುರುಷ ಕೃಷ್ಣ ಪರಮಾತ್ಮ ಅದಾನಂತಂದರೂ ಕೂಡ ಸಾಂದೀಪ ಮುನಿಗಳ ಬಟ್ಟೆಯನ್ನು ಒಗಿತಿದ್ದ ಕೃಷ್ಣ ಪರಮಾತ್ಮ. ಅಷ್ಟೇ ಅಲ್ಲ, ಕಟ್ಟಿಗೆ ತರಕ ಕಾಡಿಗೆ ಹೊಕ್ಕಿದ್ದ ಕೃಷ್ಣ ಪರಮಾತ್ಮ. ಹಿಂಗ ಗುರುಕುಲದ ಪದ್ಧತಿ ಇತ್ತಲ್ಲ, ಜಾತವೇದ ಮುನಿಗಳ ಹತ್ತಿರ ಭೀಮಕವಿಗಳು ಭಾಳ ಚಂದ ಬರೀತಾರೆ. ಆ ಶಿಕ್ಷಣದ ಪದ್ಧತಿಯನ್ನ ಹೆಂಗ್ ಬರೀತಾರಂತಂದ್ರ, ಬಸವ ಪುರಾಣದೊಳಗ ಬರಹ ವಾಚನ ಗಣಿತ ಶಬ್ದಾರ್ಗ ರಸ ಭಾವೋಕ್ತಿ ಪ್ರವೀಣತೆ ಭರತ ಚಂದೋ ವ್ಯಾಕರಣ ಸಂಗೀತ ಸಾಹಿತ್ಯ ಸಕಲ ವೇದಾದಿ ಕಲೆಗಳು ಸ್ಮರಿಸಲೊಡನೆ ಮುಖೋದ್ಗತದಿಂ ಬಸವಂಗಳಲ್ತು ಅಂತ ಹಳೆಗನ್ನಡದೊಳಗ ಭೀಮಕವಿಗಳು ಬಸವಣ್ಣನವ್ರದ್ದು ಬರೀತಾರೆ. ಅವ್ರೇನಂತಂದ್ರ ಸಾಹಿತ್ಯ, ಸಂಗೀತ, ವೇದ, ಕಲ್ಪ ಇವೆಲ್ಲವುಗಳನ್ನು ಬಸವಣ್ಣವರು ಎಲ್ಲಿ ಅಧ್ಯಯನ ಮಾಡ್ತಾರಂತಂದ್ರ ಜಾತವೇದ ಮುನಿಗಳ ಹತ್ತಿರ ಶಿಕ್ಷಣದ ಪದ್ಧತಿಯೊಳಗೆ ಅಧ್ಯಯನವನ್ನು ಮಾಡ್ತಾರೆ. ಆ ಜಾತವೇದ ಮುನಿಗಳ ಹತ್ತಿರ ಅಧ್ಯಯನವನ್ನು ಮಾಡಿ ಎಲ್ಲ ಅಭ್ಯಾಸ ಮುಗಿಸಿದ ನಂತರ ಬಸವಣ್ಣವ್ರೇನಪ್ಪ ಅಂತಂದ್ರೆ ಆ ತಂದೆ ತಾಯಿಗಳ ಮಾತುಗಳು ಹಾಗೇನಪ್ಪ ಅಂತಂದ್ರೆ ತಾಯಿದೊಂದು ಆಸೆ ಇರ್ತದೆ ನೋಡ್ರಿ. ಒಟ್ಟ ತಾಯಿ ಆಸೆ ಏನಂತಂದ್ರೆ ಒಟ್ಟು ಮಗನಿಗೆ ಮದುವೆ ಮಾಡುವುದನ್ನ ದೊಡ್ಡ ಹಿರಿಮೆ, ತಾಯಿದು ದೊಡ್ಡ ಹಿರಿಯಾಸೆ. ಅವೊಂದು ಅಪ್ಪಂದು ಹಂಗೆ ಇರ್ತದ. ಮಗ ಅಥವಾ ಮಗಳು ಮನ್ಯಾಗ ದೊಡ್ಡವರಾದ್ರು ಅಂತಂದ್ರೆ ತಾಯಿ ತಂದಿಗೆ ಅದೊಂದು ಚಿಂತೆ ಇರ್ತದ. ನನ್ನ ಮಗನಿಗೆ ಮದುವೆ ಮಾಡಬೇಕು, ನನ್ನ ಮಗಳಿಗೆ ಮದುವೆ ಮಾಡ್ಬೇಕಂತ ಭಾಳ ದೊಡ್ಡ ಚಿಂತೆ ಇರ್ತದಲ್ಲ. ಹಂಗೆ ಬಸವಣ್ಣವರಿಗೂ ಕೂಡ ಮದುವೆ ಮಾಡ್ಬೇಕಂತ ಅವರ ತಂದೆ ತಾಯಿಗಳು ಚಿಂತನೆ ಮಾಡ್ತಾರೆ. ಯಾರೂ ಭಾಳ ಮಂದಿ ಮನೆಯೊಳಗೆ ಮಗ ದೊಡ್ಡವಾದ ನಂತರ ನಾವೇನಪ್ಪ ಅಂತಂದ್ರೆ ನನ್ನ ಒಬ್ಬ ಮಗನನ್ನ ಈ ದೇಶಕ್ಕಾಗಿ, ಈ ದೇಶದ ಸೈನಿಕನನ್ನಾಗಿ, ಈ ದೇಶದ ಸನ್ಯಾಸಿಯನ್ನಾಗಿ ಮಾಡಲಿಕ್ಕೆ ನಾವು ಯಾರೂ ಒಪ್ಪೋದಿಲ್ಲ. ಒಟ್ಟು ಮದುವೆ ಮಾಡ್ಬೇಕಂತ ತಲೆಯಾಗ ಬರ್ತದ ಮಗಳಿಗೆ. ಆದ್ರೆ ಅದ ಮಗ ಒಬ್ಬ ಧರ್ಮವನ್ನು ಕಲಿತು ಒಬ್ಬ ಧರ್ಮದ ಉಪದೇಶಕ ಆಗಲಿ ಅಂತ ತಿಳ್ಕೊಂಡು ನಾವು ಯಾರೂ ಪ್ರಯತ್ನ ಮಾಡಂಗಿಲ್ಲ. ಮಗನಿಗೆ ಲಗ್ನ ಮಾಡಕ್ಕೆ ಭಾಳ ಲಘೂಟ ಪ್ರಯತ್ನ ಮಾಡ್ತೀವಿ. ಆ ರೀತಿಯೊಳಗೆ ಬಸವಣ್ಣವ್ರಿಗೆ ಲಗ್ನದ ವ್ಯವಸ್ಥೆ ಏನು ಮಾಡ್ತಾರೆ, ಈಗ ನಮ್ಮ ಗವಾಯಿಗಳೊಂದು ಹಾಡ್ತಾರೆ.